ಭಾರತದಲ್ಲಿ ಪಬ್ ಕ್ಯಾಪಿಟಲ್ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ರಾಜಧಾನಿಯಲ್ಲಿ 200 ಇದ್ದ ಪಬ್ ಸಂಖ್ಯೆ ಈಗ 1000 ಸಮೀಪ ದಾಟ್ತಾ ಇದೆ. ರಜೆ ವಾರಾಂತ್ಯದ ರಾತ್ರಿ ಮೋಜು ಮಸ್ತಿಗೆ ಹೆಚ್ಚಾಯಿತು ಕಿಕ್ಕು. ರಾಜ್ಯದ 923 ಪಬ್ ಪೈಕಿ ರಾಜಧಾನಿಯಲ್ಲಿ 756 ಪಬ್ಗಳಿದೆ. ಕಳೆದ 5 ವರ್ಷಗಳಲ್ಲಿ ಪಬ್ಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ರಾಜಧಾನಿಯಲ್ಲಿ ನೋಡ್ತಾ ಇದ್ದ ಹಾಗೇನೆ ಪಬ್ನ ಸಂಖ್ಯೆ ಹೆಚ್ಚಾಗ್ತಾ ಇರೋದು ನೋಡಿ. ಭಾರತದಲ್ಲಿ ಪಬ್ ಕ್ಯಾಪಿಟಲ್ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ರಾಜಧಾನಿಯಲ್ಲಿ 200 ಇದ್ದಂತ ಪಬ್ನ ಸಂಖ್ಯೆ ಈಗ 1000 ಸಮೀಪಕ್ಕೆ ಬಂದು ನಿಂತುಬಿಟ್ಟಿದೆ. ಈ ರಜೆ ವೀಕೆಂಡ್ ಬಂತು ಅಂತ ಅಂದ್ರೆ ಮೋಜು ಮಸ್ತಿ ಕಿಕ್ಕು ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಹೆಚ್ಚೇ ಇರುತ್ತೆ. ರಾಜ್ಯದ 923 ಪಬ್ಗಳ ಪೈಕಿ ರಾಜಧಾನಿಯಲ್ಲಿ 756 ಪಬ್ಗಳಿದೆ ಅಂದರೆ ಯೋಚನೆ ಮಾಡಿ. ಕಳೆದ 5 ವರ್ಷಗಳಲ್ಲಿ ಪಬ್ಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾಗಿದೆ. ಬೆಂಗಳೂರಿನಲ್ಲಿ ಡೇ ಆ್ಯಂಡ್ ನೈಟ್ ಕೆಲಸನೂ ಮಾಡ್ತಾರೆ, ಕೆಲಸ ಕಾರ್ಯಗಳು ಕೂಡ ಜಾಸ್ತಿ ಇರುತ್ತೆ. ಬಟ್ ವೀಕೆಂಡ್ ಬಂತು ಅಂತ ಅಂದರೆ ರಿಲ್ಯಾಕ್ಸ್ ಮೂಡಿಗೆ ಹೋಗ್ಬಿಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಲಿ ಮೂಡಿಗೆ ಹೋಗೋರು ಜಾಸ್ತಿ ಇದ್ದಾರೆ. ಫ್ರೈಡೇ ಆಗ್ತಿದ್ದಂಗೆ ನಿಮಗೆ ಆ ಟ್ರಾಫಿಕ್ ಜಾಮಲ್ಲೇ ಗೊತ್ತಾಗ್ಬಿಡುತ್ತೆ, ಜನ ಎಲ್ಲ ಎಲ್ಲಿಗೆ ಹೊರಟಿದ್ದಾರೆ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ವೀಕೆಂಡ್ ಆಗ್ತಾ ಇದ್ದ ಹಾಗೇನೆ ಪಬ್ಬು, ಬಾರು, ರೆಸ್ಟೋರೆಂಟು, ರೆಸಾರ್ಟ್ಸು ಇಲ್ಲಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಪಬ್ ಯೂತ್ಸ್ ಅಂತೂ ಇತ್ತೀಚೆಗೆ ಹೆಚ್ಚಾಗಿ ಪಬ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿ ಪಬ್ ಕ್ಯಾಪಿಟಲ್ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. 923 ಪಬ್ಬೇನೋ ಇದೆ ಅಂತೆ, ಅದರಲ್ಲಿ 753 ಬೆಂಗಳೂರಲ್ಲೇ ಇದೆ. ಮೊದಲಿಗೆ ಇದ್ದಿದ್ದು ಖಾಲಿ 200 ಪಬ್ಗಳು ಬೆಂಗಳೂರಿನಲ್ಲಿ, ಈಗ ಹತ್ರ 1000 ಆಗಿದೆ ಅಂತ ಅಂದರೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ 5 ವರ್ಷದಲ್ಲಿ ಬೆಂಗಳೂರಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆಯೋ ಈ ಪಬ್ಗಳ ಸಂಖ್ಯೆಯಲ್ಲೂ ಕೂಡ ವಿಪರೀತವಾದಂಥ ಏರಿಕೆ ಆಗಿದೆ. ಎಲ್ಲರೂ ಇವಾಗ ಒಂದೊಳ್ಳೆ ರಾಯಲ್ ಆಗಿ ಲೈಫ್ ಲೀಡ್ ಮಾಡೋದು ಅಂತ ಅಂದರೆ ಪಬ್ಬಿಗೆ ಹೋಗಬೇಕು ವೀಕೆಂಡಲ್ಲಿ, ಮಾಲ್ಗೆ ಹೋಗಬೇಕು ವೀಕೆಂಡಲ್ಲಿ, ಔಟಿಂಗ್ ಹೋಗಬೇಕು, ಡಿನ್ನರ್ ಹೋಗಬೇಕು, ಈ ಥರದ ಥಿಂಕಿಂಗ್ಗಳು ಜಾಸ್ತಿ ಆಗಿದೆ. ಸೊ ಆ ಕಾರಣಕ್ಕಾಗಿ ಪಬ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ.